ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕನಸು ಎಪಿಸೋಡ್ 5. ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ತುಂಬ ನೀರು ಕುಡಿಬೇಕು ಅಂತ ಹೇಳಿದ ಕಾರಣ ನಾನು ಡೈಲಿ 3.5 ಲೀಟರ್ ನೀರು ಕುಡಿತಿದ್ದೆ. ಅದು ಎಣಿಸಿ ಲೆಕ್ಕ ಇಟ್ಟು ಕುಡಿತಿದ್ದೆ. ನೀರಂತೂ ತುಂಬ ಕುಡಿಯೋಕ್ಕಾಗ್ತಿರ್ಲಿಲ್ಲ ನನಗೆ. ಆದರೂ ನೀರು ಕುಡಿಬೇಕು, ಮಗು ಚೆನ್ನಾಗಿರ್ಬೇಕಂದ್ರೆ ಮಗುಗೆ ನೀರು ಕಮ್ಮಿ ಆಗಬಾರ್ದು ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಒಂದೊಂದು ದಿನ 2 ಲೀಟರ್ 2.5 ಲೀಟರ್ ಈ ಥರ ಎಲ್ಲ ಕುಡಿತಿದ್ದೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ 3.5 ಲೀಟರ್ ನೀರನ್ನೇ ಕುಡಿತಿದ್ದೆ. ಮತ್ತು ಡೈಲಿ ನಾನು 15,000 ಸ್ಟೆಪ್ಸ್ ವಾಕ್ ಮಾಡ್ತಿದ್ದೆ. ನಾನು ಊಟ ಆದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡ್ತಿದ್ದೆ. ಮತ್ತು ಆಮೇಲೆ ಟಿಫನ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮತ್ತು ಸಾಯಂಕಾಲ ಹಾಗೆ ಸುಮ್ಮನೆ ಒಂದು ಸ್ವಲ್ಪ ವಾಕ್ ಮಾಡ್ತಿದ್ದೆ. ಊಟ ಆದಮೇಲೆ ಡೈಲಿ ನೈಟ್ ಮಿಸ್ ಮಾಡದೆ ವಾಕ್ ಮಾಡೇ ಮಲ್ಕೊತಿದ್ದೆ ನಾನು. ಅದೊಂಥರ ರೂಢಿ ಆಗಿಬಿಟ್ಟಿತ್ತು ನನಗೆ. ಅವಾಗೆಲ್ಲ ವಾಕ್ ಮಾಡದೆ ನಿದ್ದೆನೇ ಬರ್ತಿರಲಿಲ್ಲ. ಮತ್ತು ನಮ್ಮ ಯಜಮಾನ್ರು ಕೂಡ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಯೋಗ ಮ್ಯಾಟ್ನು ಸಹಿತ ತರಿಸ್ಕೊಟ್ಟಿದ್ರು. ನಾನು ಆಫ್ಟರ್ 6 ಮಂತ್ ಅಂದರೆ 6 ಮಂತ್ ಸ್ಟಾರ್ಟ್ ಆದಮೇಲೆ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಕೇಳಿದ ಮೇಲೆ ಅವರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದಾ ನಾವು ಅಂತ. ಆವಾಗ ನಾನು ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಡೈಲಿ ಬಟರ್ಫ್ಲೈ ಎಕ್ಸಸೈಸ್ ಅಂತೆ ಮತ್ತು ಅವು ಏನೇನೋ ಹೆಸರಿದಾವೆ ನೋಡಿ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನಾನು ನೋಡಿನೇ ಅಲ್ಲೆಲ್ಲ ತೋರಿಸ್ತಿದ್ರಲ್ಲ ಪೊಸಿಷನ್, ಅವನ್ನೇ ನೋಡಿ ಮಾಡ್ತಿದ್ದೆ ನಾನು. ಎಕ್ಸಸೈಸ್ ಮಿಸ್ ಮಾಡಿದ್ರು ವಾಕ್ ಮಾತ್ರ ಮಿಸ್ ಮಾಡ್ತಿರಲಿಲ್ಲ. ವಾಕ್ ಅಂದರೂ ಕಂಪಲ್ಸರಿಯಾಗಿ ಮಾಡ್ತಿದ್ದೆ ನಾನು. ವಾಕ್ ಮಾತ್ರ ಮಿಸ್ ಮಾಡ್ತಿದ್ದಿಲ್ಲ. ಬಟ್ ಆದರೆ ನೀರು ತುಂಬ ಎಣಿಸಿ ಕುಡಿತಿದ್ದೆ. ಅದೊಂದೇ ಪ್ರಾಬ್ಲಮ್, ತುಂಬ ಬೈಸ್ಕೋತಿದ್ದೆ ನೀರು ಕುಡಿಯೋ ಸಲುವಾಗಿ. ಮತ್ತು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಇನ್ನೊಂದು 2-3 ಎಪಿಸೋಡ್ಸ್ನಲ್ಲಿ ನಾನು ನಮ್ಮ ಕನಸನ್ನ ಎಂಡ್ ಮಾಡ್ತೀನಿ. ಇದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನನ್ನ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಒಂದು ಪ್ರಾಬ್ಲಮ್ ಸಹಿತ ಗೊತ್ತಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನ. ಅದೇನಾಗಿತ್ತು ಏನು ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತೀನಿ. ನಿನ್ನೆ ನಾನು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿದ್ದೆ. ಅದನ್ನ ಯಾವ್ಯಾವ ರೀತಿ ಹಾಕಿದೆ ಅಂತ, ಏನೇನು ಬಳಸಿದ್ದೆ ಅಂತ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಟ್ರೈ ಮಾಡಿ. ಸೂಪರಾಗಿ ಬಂದಿತ್ತು ಕೂಡ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಈ ಥರ ಎಲ್ಲ ಚಾಕ್ಲೇಟ್ಸ್ನೆಲ್ಲ ನಮ್ಮ ಚೈಲ್ಡ್ಹುಡ್ನಲ್ಲೆಲ್ಲ ತಿಂದಿದ್ದೆ ನೆನಪು. ನಿನ್ನೆ ನಮ್ಮ ಯಜಮಾನ್ರಿಗೆ ಕೇಳಿ ತೊಗೊಂಡೆ, ತಿಂದೆ. ತುಂಬ ಇಷ್ಟ ಆಯಿತು.